ಈಗ ನಿನ್ ಮಗನಿಗೆ ನೀನೇನಾದ್ರೂ ಈ ಸೈಟ್ ಕೊಟ್ರೆ ಇನ್ 6 ತಿಂಗಳಲ್ಲಿ ನಮ್ ಕರ್ಣ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡೇ ಬಿಡ್ತಾನೆ. ನಾನು ಹಾಗೆ ಕನಸು ಕಾಣ್ತಿದ್ದೆ ಕಣೆ. ಆದ್ರೆ ನನ್ನ ಸ್ನೇಹಿತೆ ತುಂಬಾ ಕಷ್ಟದಲ್ಲಿದ್ದಾಳೆ. ಅವಳ ಗಂಡನಿಗೆ ಒಂದು ಮುಖ್ಯವಾದ ಸರ್ಜರಿ ನಡೀತಾ ಇದೆ. ಅವಳ ಕೈಯಲ್ಲಿ ಕಾಸೇ ಇಲ್ಲ. ನಾನು ಕಷ್ಟದಲ್ಲಿದ್ದಾಗ ಅವಳು ನನಗೆ ತುಂಬಾನೇ ಸಹಾಯ ಮಾಡಿದಾಳೆ. ಈಗ ನಾನು ಅವಳಿಗೆ ಸಹಾಯ ಮಾಡೋಣ ಅಂತಿದ್ದೀನಿ. ಇದೊಳ್ಳೆ ಚೆನ್ನಾಗಿದೆ ಭಾಗ್ಯಕ್ಕ. ಅಂತ ಕೋಟ್ಯಾಧೀಶ್ವರನ್ ತಾಯಿಯಾಗಿ ಇನ್ನೂ ಒಳ್ಳೆ ಮಿಡ್ಲ್ ಕ್ಲಾಸ್ ತರ ಯೋಚನೆ ಮಾಡ್ತೀಯಲ್ ಭಾಗ್ಯಕ್ಕ. ಹಾಗಲ್ಲ ಕಣೆ, ನಾನು ಆ ಮನೆಯಿಂದ ದುಡ್ಡು ತಗೊಂಡ್ರೆ ಅದು ಬೇರೆ ತರ ಆಗತ್ತೆ. ನಾವು ನಮ್ಮ ಗೌರವನ ಕಾಪಾಡ್ಕೋಬೇಕು. ಈ ವಿಚಾರನ ನಾನು ಕರ್ಣನ್ಗೂ ಹೇಳಿಲ್ಲ ಗೊತ್ತಾ. ಅದಕ್ಕೇನೆ ಇದು ನಮ್ಮಿಬ್ಬರಲ್ಲೇ ಇರಬೇಕು. ನಮಗೇನು ದುಡ್ಡಿನ ಬರ ಇಲ್ಲ. ಆದ್ರೆ ಅದೇ ದುಡ್ಡಿಂದ ನಾವು ದೂರ ಅನ್ನಿಸ್ಬಾರ್ದಲ್ವಾ. ನಿನಗೆ ನಾನು ಹೇಳೋದು ಅರ್ಥ ಆಗತ್ತೆ ಅಂತ ಅನ್ಸುತ್ತೆ. ಗೊತ್ತಾಯ್ತು ಬಿಡು ಭಾಗ್ಯಕ್ಕ. ನಾವ್ ಯಾರನ್ನೂ ಅತಿಯಾಗಿ ಹಚ್ಕೋಬಾರ್ದು, ಯಾರ ಹತ್ರನೂ ಅತಿಯಾಗಿ ವಿಶ್ವಾಸ ಬೆಳೆಸ್ಕೋಬಾರ್ದು ಅಲ್ವಾ. ಸರಿಯಾಗಿ ಹೇಳ್ದೆ ಕಣೆ. ಹೌದು ಪಾರ್ವತಿ, ಈ ನಡುವೆ ನೀನ್ ತುಂಬಾ ಬುದ್ಧಿವಂತೆ ಆಗ್ಬಿಟ್ಟಿದ್ಯಾ ಕಣೆ. ಆಯ್ತಾಯ್ತು. ಈಗ ಈ ಕಾಗದ ಪತ್ರಗಳನ್ನ ಇಟ್ಕೊಂಡು ನೀನೇನ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ ಅದನ್ನ ಹೇಳು. ನೋಡು, ನನಗೆ ಏಜೆಂಟ್ಗಳು ಬ್ರೋಕರ್ಗಳು ಯಾರು ಗೊತ್ತಿಲ್ಲ. ಇದನ್ನ ಮಾರ್ಬೇಕು ಅಡ ಇಡಬೇಕು ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ನನಗೆ ಸದ್ಯಕ್ಕೆ ಹಣ ಬೇಕು ಅಷ್ಟೇನೆ. ನಿನಗೆ ಯಾರಾದ್ರೂ ಏಜೆಂಟ್ಗಳು ಗೊತ್ತಿದ್ರೆ ಕರೆಸು, ಅವ್ರ ಹತ್ರನೇ ಮಾತಾಡೋಣ. ಅಷ್ಟೇ ತಾನೇ. ನಮ್ ಸೀನಣ್ಣಂಗೆ ಹೇಳಿದ್ರಾಯ್ತು. ಸೀನಣ್ಣಂಗೆ ಎಷ್ಟೊಂದ್ ಜನ ಬ್ರೋಕರ್ಗಳು ಗೊತ್ತು. ಯಾರನ್ನಾದ್ರೂ ಒಬ್ರನ್ ಕರ್ಕೊಂಡ್ ಬರ್ತಾನೆ. ಏ ಪಾರ್ವತಿ, ಈ ವಿಚಾರ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನ್ ಹೇಳ್ತಾ ಇದ್ದೀನಿ. ನೀನ್ ನೋಡಿದ್ರೆ ಇಡೀ ಏರಿಯಾ ಜನಕ್ಕೆ ಗೊತ್ತಾಗೋ ತರ ಮಾಡ್ತಿದ್ಯಾ. ಓ, ಸೀಕ್ರೆಟ್ ಮಾಡ್ಬೇಕು ಅಷ್ಟೇ ತಾನೇ. ಒಂದ್ ಕೆಲ್ಸ ಮಾಡೋ ಭಾಗ್ಯಕ್ಕ, ಒಂದ್ ಜೆರಾಕ್ಸ್ ಕಾಪಿ ಕೊಡು. ನನ್ ಸೀನಣ್ಣನ ಹತ್ರ ಮಾತಾಡಿ ಯಾರಾದ್ರೂ ಒಬ್ಬ ಪಾರ್ಟಿ ನೀಡಿತೀನಿ. ಏ ಮತ್ತೆ ಸೀನಣ್ಣ ಅಂತಿದ್ಯಲ್ಲೇ. ಅಯ್ಯೋ ಭಾಗ್ಯಕ್ಕ, ನೀನ್ ಹೆಸ್ರೆಲ್ಲೂ ಆಚೆ ಬರ್ದಿರೋಂಗ್ ನೋಡ್ಕೋತೀನಿ. ಡೋಂಟ್ ವರಿ. ಈಗೇನು ವೆಜಿಟೇಬಲ್ ಪಲಾವ್ ಮಾಡ್ಲಾ ಬಿಸಿಬೇಳೆ ಬಾತ್ ಮಾಡ್ಲಾ ಅಷ್ಟೇಳು. ಪಲಾವೇ ಮಾಡು. ಸರಿ, ನಾನ್ ಪಲಾವ್ ಮಾಡ್ಕೊಂಡು ಮೊಸರು ಬಜ್ಜಿ ಮಾಡ್ಕೊಂಡು ಬರ್ತೀನಿ. ನೀನ್ ಈ ಟೆನ್ಷನ್ ಎಲ್ಲಾನು ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡು. ಏನೋ ಒಂದ್ ಇತ್ಯರ್ಥ ಮಾಡೋಣ. ಸುರಭಿ, ಬಂಗಾರು, ಬೆಳಿಗ್ಗೆ ತಾನೇ ಆಫೀಸ್ಗೆ ಹೋದಾಗಿತ್ತು. ಆಗ್ಲೇ ಬಂದ್ ಕೂತಿದೀಯಾ? ಅಲ್ಲಿ ಕೆಲ್ಸ ಎಲ್ಲ ಯಾರು ನೋಡ್ಕೋತಾರೆ? ಯಾಕೋ ತಲೆನೋವು ಇತ್ತಮ್ಮ. ಅಯ್ಯೋ ದೇವ್ರೆ. ಬಂಗಾರು, ನೀಲ್ಗಿರಿ ತೈಲ ಹಚ್ಚಿ ಮಸಾಜ್ ಮಾಡ್ಲಾ? ಅಂತದೇನು ಬೇಡಪ್ಪ, ಅಮ್ಮ ಓಕೆ. ನಮಸ್ಕಾರ. ಅಣ್ಣ ಮುನೇಂದ್ರ, ಏನು ದಾರಿ ತಪ್ಪಿ ಕಡೆ ಬಂದಿದ್ದೋ ಅಥವಾ ತಪ್ಪಿರೋ ದಾರಿನ ಸರಿಪಡಿಸ್ಕೊಳಕ್ ಬಂದಿದ್ದೋ? ಇದೇನ್ ನಾಗೇಂದ್ರ, ಇನ್ನ ನೀನು ಹಳೆದನ್ನೆಲ್ಲ ಮನ್ಸಲ್ಲಿಟ್ಕೊಂಡಾಗಿದೆ. ನಾನಿಲ್ಲಿ ನನ್ನ ಸೊಸೆ ಪದ್ಮಿನಿನ ನೋಡಕ್ಕಂತ ಬಂದೆ. ನನ್ನ ಸೊಸೆ ಮಲಗಿದಾಳ? ಪರವಾಗಿಲ್ಲ ಬಿಡಿ, ರೆಸ್ಟ್ ತಗೊಳ್ಳಿ. ಅವಳೇನ್ ಮಲಗಿಲ್ಲ, ಎದ್ದೇ ಇದ್ದಾಳೆ. ಕರಿತೀನಿ ರೀ. ಪದ್ಮಿನಿ, ಅಮ್ಮ ಪದ್ದು. ಹಾತೆ ಬಂದೆ. ನಾಗೋ ಕೂತ್ಕೊಳೆ. ಮಾವ, ಪದ್ಮಿನಿ ಹೇಗಿದೆಯಮ್ಮ? ನಾನ್ ಚೆನ್ನಾಗಿದ್ದೀನಿ ಮಾವ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ.
ಇದೇನಮ್ಮ ಪದ್ಮಿನಿ, ಮನೆಗೆ ಬೀಗರು ಬಂದಿದ್ದಾರೆ, ಒಳಗ್ ಬನ್ನಿ ಅಂತ ಕರೆಯೋರಿಲ್ಲ, ಕೂತ್ಕೊಳ್ಳಿ ಅಂತ ಹೇಳೋರಿಲ್ಲ. ಅಯ್ಯೋ ಕುತ್ಕೊಳ್ಳಿ ಮಾವ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ. ಮರ್ಯಾದೆ ತಾನಾಗೆ ಬರಬೇಕು, ಕೇಳಿ ಬರಬಾರ್ದು. ನಾನು ಸಿಟಿಗೆ ಹೋಗಿದ್ದೆ. ಅಲ್ಲಿ ನಿನಗಿಷ್ಟ ಅಂತ ಲಾಡು ತಗೊಂಡೆ. ಅದನ್ನೇ ನಿನಗೆ ಕೊಟ್ಟೋಗೋಣ ಅಂತ ಬಂದೆ. ತಗೋ. ನನ್ ಸೊಸೆಗ್ ನಾನ್ ಕೊಡದೆ ಇರ್ತೀನಾ? ನೋಡು, ಈ ಲಾಡು ತರನೇ ಗುಂಡ್ ಗುಂಡಾಗಿ ಮಗು ಆಗ್ಲಿ, ಕೊಡು, ನಾನೇ ತಿನ್ನಿಸ್ತೀನಿ. ತಗೊಳಮ್ಮ. ಯಾಕಮ್ಮ, ಬೇಡವಾ? ಒಂದ್ಸಲ ಹೀಗೆ ಸ್ವೀಟ್ ಕೊಟ್ಟು ಅವಳಿಗೆ ಗರ್ಭಪಾತ ಮಾಡಿಸಿದೀರಾ, ನೆನ್ಪಿದೆ ಅನ್ಸುತ್ತೆ? ಆಗ ಅತ್ತೆ ಕೊಟ್ಟಿದ್ರು, ಈಗ ಮಾವನೇ ಖುದ್ದಾಗಿ ತಗೊಂಡ್ ಬಂದಿದ್ದಾರೆ. ಹೇಗ್ ತಗೊಳ್ಳಿ ಅಂತ ಭಯ ಆಗ್ತಿದೆ ಅವಳಿಗೆ, ಅಲ್ವಾ ಪದ್ಮಿನಿ? ಅದು ಹಾಗಲ್ಲ. ಅಣ್ಣ ಮುನೇಂದ್ರ, ಮನುಷ್ಯ ಒಂದು ಸರ್ತಿ ನಂಬಿಕೆ ಕಳ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು. ಮತ್ತೆ ಆ ನಂಬಿಕೆನ ಸಂಪಾದನೆ ಮಾಡೋದಕ್ಕೆ ತುಂಬಾನೇ ಕಷ್ಟಪಡ್ಬೇಕಾಗತ್ತೆ. ನಿನ್ನ ಮನೆ ಸೊಸೆಗೇನೆ ನಿನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಹೇಳು? ಯಾವ ನಂಬಿಕೆ ಮೇಲೆ ನಿನಗೆ ಓಟ್ ಹಾಕ್ತಾರೆ? ಆ ನಂಬಿಕೆ ಗಿಟ್ಟಿಸ್ಕೊಳ್ಳೋದಕ್ಕೆ ಅಲ್ವಾಪ್ಪ ಇಲ್ಲಿಗೆ ಬಂದು ನಾಟಕ ಆಡ್ತಿರೋದು. ಸಮಯ ಬಂದಾಗ ಕಾಲು ಹಿಡಿತಾರೆ, ಕೆಲಸ ಆಗ್ಬೇಕಾದ್ರೆ ನಾಟಕನೂ ಮಾಡ್ತಾರೆ. ನೋಡಿ, ನಾನು ಎಲ್ಲ ಮರೆತು ಒಂದಾಗೋಣ ಅಂತ ಅನ್ಕೊಂಡ್ರೆ ನೀವಿನ್ನ ನನ್ನ ಅನುಮಾನ ದೃಷ್ಟಿಯಿಂದಾನೇ ನೋಡ್ತಾ ಇದ್ದೀರಾ. ನೀವು ನನ್ನ ಮೇಲೆ ಅನುಮಾನ ಪಟ್ಟರೂ ಪರವಾಗಿಲ್ಲ, ಆದರೆ ನನ್ನ ಸೊಸೆ ಮುಂದೆ ನನಗೆ ಈ ಥರ ಅವಮಾನ ಮಾತ್ರ ಮಾಡಬೇಡಿ.